ಏಯ್, ಯಾಕೆ ಹಿಂಗೆ ಕುಂತಿದ್ಯಾ? ಏನಾಗಬಾರ್ದಾಗಿರೋದು ನಿಮಗೆ? ಲವ್ ಅಷ್ಟೇ ತಾನೇ? ಬಿಟ್ಟೋಗಿರೋಳು ಅವಳೇ ಚೆನ್ನಾಗಿದ್ದಾಳೆ, ನಿಮಗೇನಾಗಿದೆ? ಅವರು ಸಂಕಟ ಪಟ್ಟಿರ್ತಾರೆ ಕಣೋ, ಅವರು ಕಣ್ಣೀರು ಹಾಕಿರ್ತಾರೆ, ಹಾಗಂತ ಹಂಗೆ ಕೂತಿದ್ದಾರಾ? ಚೆನ್ನಾಗಿದ್ದಾರೆ ತಾನೇ? ಬದುಕೋದು ಕಲಿ, ಗುರಿ ಇರಲಿ ನಿಮಗೆ ಫಸ್ಟು. ಹೆಣ್ಮಕ್ಳು ನಿಮ್ಮ ಥರ ಯೋಚನೆ ಮಾಡಲ್ಲ. ಹೆಣ್ಮಕ್ಳು ಯೋಚನೆ ಮಾಡೋ ರೀತಿನೇ ಬೇರೆ. ಅವರು ಪ್ರತಿ ಕ್ಷಣನೂ ಪ್ರತಿ ದಿನನೂ ಭಯದಲ್ಲಿ, ಕನ್ಫ್ಯೂಷನಲ್ಲಿ ಕಳೀತಾರೆ. ನಾವುಗಳು ಹಂಗಲ್ಲ, ಧೈರ್ಯಶಾಲಿಗಳಲ್ವ ಎಷ್ಟೇ ಆದರೂ. ನಿಮ್ಗಳಿಗಿರೋ ಅಷ್ಟು ಕ್ಲಾರಿಟಿ ಹೆಣ್ಮಕ್ಳಿಗಿಲ್ಲ ಕಣೋ, ಅದಕ್ಕೆ ಕಾರಣ ಕೂಡ ನಾವುಗಳೇ. ಬಟ್ ಒಂದು ಬದಲಾಗೋವರೆಗೂ ಇಡೀ ಜಗತ್ತಲ್ಲಿ ಲವ್ ಸಕ್ಸಸ್ ಆಗಲ್ಲ. ಒಂದು, ನೀವುಗಳು ಮೊದಲನೇ ದಿನ ಹೆಣ್ಮಕ್ಳ ಮೇಲೆ ತೋರಿಸೋ ಕೇರ್ ಕೊನೆವರೆಗೂ ಇರಬೇಕು. ಇನ್ನೊಂದು, ಹೆಣ್ಮಕ್ಳು ನೀವು ಒಂದು ಸಲ ಡಿಸೈಡ್ ಆದಮೇಲೆ ಕೊನೆ ಉಸಿರಿರೋವರೆಗೂ ಲಾಯಲಿಟಿ ಕಳ್ಕೋಬಾರ್ದು. ಒಂದು ಹೇಳ, ನಾನು ಅವಳಿಗೆ 100 ರೂಪಾಯಿ ಕೊಟ್ಟೆ, ಅವಳು ನನಗೆ 500 ರೂಪಾಯಿ ಕೊಟ್ಟಳು. ನನಗನ್ನಿಸ್ತು ನನಗಿಂತ ಅವಳು ಬೆಟರ್ ಅಂತ. ಬಟ್ ಅವಳ ಹತ್ರ 1000 ರೂಪಾಯಿ ಇತ್ತು, ನನ್ನ ಹತ್ರ ಇದ್ದಿತ್ತು ಆ 100 ರೂಪಾಯಿ ಅಷ್ಟೇ. ನಾನು ದುಡ್ಡಿನ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ನೊಂದು ಹೇಳ, ನಾನು ಪ್ರೀತಿ ಮಾಡಿದವನೇ ಕಣೋ.